ಇವತ್ತಿನ ಸಂಚಿಕೆಯಲ್ಲಿ ಸಂಬಂಧ ಗೆಳೆತನ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದು ಒಬ್ಬರು ಕಮೆಂಟ್ ಮಾಡಿದರು. ಅದೇ ಮಣ್ಣಿ ವಿಡಿಯೋದಲ್ಲಿ ಹೇಳಿದಾಗ ನಾನು ಸಂಬಂಧ ಗೆಳೆತನ ಡಿಜಿಟಲೀಕರಣ ಸ್ಮಾರ್ಟ್ಫೋನ್ ಇರೋದರಿಂದ ಮನೆಯಲ್ಲಿ ಸಂಬಂಧಿಕರು ನೆಂಟರು ಬಂದಾಗ ಆವಾಗ ಮಕ್ಕಳು ಏನು ಮಾಡ್ತಾರೆ, ವಿದ್ಯಾರ್ಥಿಗಳು ಹಾಗೂ ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಪಾಡಿ ತಾವು ಮೊಬೈಲಲ್ಲೇ ಏನೇನು ನೋಡ್ಕೋತು ಆಗಲಿ ಗೇಮ್ ಆಡ್ಸೋತು ಕೂತಿರ್ತಾರೆ. ಬಂದವರಿಗೆ ಆರಾಮದಾರಿನ ಆಂಟಿ, ಯಾವ ಥರ ಇದ್ದೀರಾ ಅಂತಂದು ಮಾತಾಡ್ಸೋದು ಕಡಿಮೆ ಆಗ್ತಾಯಿದೆ. ಅದೇ ಯಾಕಂದರೆ ಡಿಜಿಟಲೀಕರಣ. ಅದಕ್ಕೆ ಅದನ್ನ ಡಿಜಿಟಲ್ಕರಣಕ್ಕೆ ಅಟ್ಯಾಚ್ಮೆಂಟ್ ಆದರೆ ಈ ಥರ ಆಗುತ್ತದೆ. ಡಿಜಿಟಲ್ಕರಣ ಅಟ್ಯಾಚ್ಮೆಂಟಕ್ಕೆ ನಮ್ಮ ಗುರಿಗೆ ಸಾಧನೆಗೆ ಅನುಕೂಲ ಆಗುವಂಗೆ ಮಾತ್ರ ಅಟ್ಯಾಚ್ಮೆಂಟ್ ಆಗಬೇಕು, ಹೊರತಾಗಿ ಬೇರೆ ಸಂಬಂಧ ಗೆಳೆತನವನ್ನು ಕಡಿಮೆ ಮಾಡೋಕ್ಕೋಸ್ಕರವಾಗಿ ಅಟ್ಯಾಚ್ಮೆಂಟ್ ಆಗಬಾರ್ದು ಡಿಜಿಟಲ್ಕರಣದಲ್ಲಿ. ಹೌದಲ್ರಿ? ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಗೆಳೆಯರು ಹಾದಿಯಲ್ಲಿ ಹೋಗುತ್ತೆ, ನಾವು ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಗೆಳೆಯರು ಬರ್ತಾರೆ, ಬಂದಾಗ ನೋಡೋದು ನಾವು ದಾಟ್ಬಿಡ್ತೀವಿ. ಯಾಕೆ ರೀ? ಆದರೆ ಡಿಜಿಟಲ್ಕರಣ ಮೊಬೈಲ್ ಅಟ್ಯಾಚ್ಮೆಂಟ್ ಆಗಿದ್ದೀವಿ, ಆ ಥರ ಆಗ್ಬಾರ್ದು. ಅದನ್ನು ಬಿಟ್ಟು ನಾವು ಆರಾಮ್ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಬಂದರೆ ಹೇಗಿದೆಯಾ, ಆರಾಮಿದೆಯಾ ಅಂತ ಫ್ರೆಂಡ್ಸ್ ಆಗಿಲ್ಲ ಚೆನ್ನಾಗಿ ಮಾತಾಡ್ಬೋದು, ಗೊತ್ತಾ? ಮಾತಾಡಿಸಿದ್ರೆ ಸ್ವಲ್ಪ ಆಯುಷ್ ಹೆಚ್ಚಾಗುತ್ತದೆ. ಆದರೆ ಡಿಜಿಟಲೀಕರಣ ನಾವು ಅಟ್ಯಾಚ್ಮೆಂಟ್ ಆದರೆ ನಮ್ಮ ಆಯುಷ್ ಕೂಡ ಕಡಿಮೆ ಆಗ್ಬೋದು. ನೋಡಿ, ಚೆಕ್ ಮಾಡಿ ಮಕ್ಕಳೇ ಹಾಗೂ ವಿದ್ಯಾರ್ಥಿಗಳೇ, ಯುವಕರು ಕೂಡ ಇದನ್ನು ಸ್ವಲ್ಪ ಫಾಲೋಅಪ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಡಿಜಿಟಲೀಕರಣದಿಂದ ನಮ್ಮ ಗುರಿಗೆ ಮುಟ್ಟುವರೆಗೂ ನಾವು ಮಾತ್ರ ಡಿಜಿಟಲ್ಕರಣಕ್ಕೆ ಉಪಯೋಗ ಮಾಡ್ಕೋಬೇಕು.